ನಮೋ ಹ್ಯಾಟ್ರಿಕ್ ಗೆಲುವಿಗೆ ತಾಲೀಮು ರಂಗೇರಿದ ಕಣದಲ್ಲಿ ನಟ ನಟಿಯರ ಬೀಡು ಎದುರಾಳಿ ಪಕ್ಷಗಳಲ್ಲಿ ಗೊಂದಲದ ಗೂಡು ಇದೆ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ಸ್ಟಾರ್ ವಾರ್ ನಾನು ರಂಜಿತ್ ಶಿರಿಯಾರ್ ಲೋಕ ಚುನಾವಣೆಗೆ ರಾಜಕೀಯ ಅಖಾಡ ರಂಗೇರ್ತಾ ಇದೆ ರಂಗಿನ ದುನಿಯಾಕ್ಕೂ ರಾಜಕಾರಣಕ್ಕೂ ಬಿಡಿಸಲಾರದ ನಂಟಿನಂತಿದೆ ಯಾಕಂದ್ರೆ ಹಲವು ರಾಜಕೀಯ ಪಕ್ಷಗಳು ರಾಜಕಾರಣಿಗಳೊಂದಿಗೆ ಸಿನಿಮಾ ತಾರೆಯರನ್ನ ಕಣಕ್ಕಿಳಿಸಿ ಮತ ಸೆಳೆಯುವ ಪ್ರಯತ್ನದಲ್ಲಿವೆ ರಾಮಾಯಣದ ರಾಮಪಾತ್ರಧಾರಿ ಕಣಕ್ಕಿಳಿದಿದ್ದಾರೆ ಮೀರತ್ ಕ್ಷೇತ್ರದಿಂದ ಅರುಣ್ ಗೋವಿಲ್ ಸ್ಪರ್ಧೆ ಮಾಡ್ತಿರೋದು ಗಮನ ಸೆಳೆದಿದೆ ಈ ಬಾರಿ ಅಷ್ಟೇ ಅಲ್ಲ ಹಿಂದಿನ ಲೋಕಸಭೆಯಲ್ಲೂ ಅನೇಕ ನಟ ನಟಿಯರು ಕಣದಲ್ಲಿದ್ರು ಬನ್ನಿ ಆ ಎಲ್ಲದರ ಬಗ್ಗೆ ನೋಡೋಣ ರಂಗೇರಿದ ಕಣದಲ್ಲಿ ನಟನಟಿಯರ ಬೀಡು ಎದುರಾಳಿ ಪಕ್ಷಗಳಲ್ಲಿ ಗೊಂದಲದ ಗೂಡು ಚುನಾವಣೆಗೂ ಸಿನಿ ತಾರೆಯರಿಗೂ ಬಿಡಿಸಲಾರದ ನಂಟು ರಾಜಕೀಯ ಅಖಾಡದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಸ್ಟಾರ್ಸ್ ತಮಗಿಷ್ಟದ ಪಕ್ಷಗಳಿಂದ ಲೋಕಸಮರದಲ್ಲಿ ಅದೃಷ್ಟ ಪರೀಕ್ಷೆ ಎಸ್ ವೀಕ್ಷಕರೇ ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಬೆನ್ನಲ್ಲೇ ರಾಜಕೀಯ ಅಖಾಡ ರಂಗೇರ್ತಾ ಇದೆ ಹಲವು ರಾಜಕೀಯ ಪಕ್ಷಗಳು ರಾಜಕಾರಣಿಗಳೊಂದಿಗೆ ಸಿನಿಮಾ ತಾರೆಯರನ್ನು ಕಣಕ್ಕಿಳಿಸಿ ಮತಗಳನ್ನ ಸೆಳೆಯುವ ಪ್ರಯತ್ನದಲ್ಲಿವೆ ಅತ್ತ ಚಿತ್ರ ತಾರೆಯರು ಸಹ ಈ ಬಾರಿ ಸ್ವಪಕ್ಷ ಕಟ್ಟಿ ರಾಜಕೀಯಕ್ಕೆ ಧುಮುಕ್ತಾ ಇರೋದು ಕಂಡು ಬರ್ತಾ ಇದೆ ಇನ್ನೊಂದಿಷ್ಟು ನಟ ನಟಿಯರು ತಮಗಿಷ್ಟದ ಪಕ್ಷದ ಜೊತೆ ಕೈಜೋಡಿಸಿಕೊಂಡಿದ್ದಾರೆ ಹಾಗೆ ನೋಡಿದ್ರೆ ವೀಕ್ಷಕರೇ ರಾಜಕೀಯ ಮತ್ತು ಸಿನಿಮಾ ರಂಗಕ್ಕೆ ಬಿಡಿಸಲಾರದ ನಂಟಿದೆ ಸ್ಯಾಂಡಲ್ವುಡ್ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಯಾವುದೇ ಚಿತ್ರರಂಗ ಆದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರಾಜಕಾರಣದ ಜೊತೆಗೆ ನಂಟು ಹೊಂದಿರೋದೆ ನಟ ನಟಿಯರು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮುಖ್ಯಮಂತ್ರಿ ಹುದ್ದೆಗೇರಿದವರನ್ನ ನೋಡಿದ್ದೇವೆ ಅಷ್ಟೇ ಅಲ್ಲದೆ ಕೇಂದ್ರ ಮಟ್ಟದಲ್ಲಿ ಪ್ರಭಾವಿ ಸ್ಥಾನ ವಹಿಸಿಕೊಂಡವರು ಕೂಡ ಇದ್ದಾರೆ ವೀಕ್ಷಕರೇ ಮೋದಿ ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಭರ್ಜರಿ ಗೆಲುವಿನ ಭರವಸೆಯಲ್ಲಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 370 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸೋ ಗುರಿ ಹೊಂದಿದೆ ಮತ್ತು ಎನ್ಡಿಎ ಮೈತ್ರಿಕೂಟ 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ವಿಜಯ ಪತಾಕೆ ಹಾರಿಸೋಕೆ ಸಜ್ಜಾಗಿದೆ ಈ ದಿಸೆಯಲ್ಲಿ ಬಿಜೆಪಿ ಈಗಾಗಲೇ ಹಲವು ರಣತಂತ್ರ ರೂಪಿಸಿದೆ ತಮ್ಮ ಗುರಿ ಮುಂದಿಟ್ಟುಕೊಂಡು ಕೇಸರಿ ಪಾಳ್ಯ ರ್ಯಾಲಿಗಳಲ್ಲಿ ಮತದಾರನ ಬಳಿಗೆ ಹೋಗ್ತಾ ಇದೆ ವಾರಾಣಸಿಯಿಂದ ಪ್ರಧಾನಿ ಮೋದಿ ಗಾಂಧಿನಗರದಿಂದ ಅಮಿತ್ ಶಾ ಕಣದಲ್ಲಿ ನಿಂತಿದ್ದಾರೆ ಅತ್ತ ಕಾಂಗ್ರೆಸ್ ಕೂಡ ಈ ಸಲ ಗೆಲುವು ನಮ್ದೆ ಅನ್ನೋ ಉತ್ಸಾಹದಲ್ಲಿ ಮುನ್ನುಗ್ತಾ ಇದೆ ಇನ್ನು ಬಿಜೆಪಿ ಈ ಸಲ ಕೆಲವು ಮಾರ್ಪಾಡು ಮಾಡಿಕೊಂಡ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಯಾರೂ ಊಹಿಸದ ರೀತಿಯಲ್ಲಿ ಕೆಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅದು ಕೂಡ ಸ್ಟಾರ್ ನಟ ನಟಿಯರನ್ನ ವೀಕ್ಷಕರೇ ಹಾಗೆ ನೋಡಿದ್ರೆ ಈ ಬಾರಿ ಗೆಲುವಿನ ರಣತಂತ್ರ ಬಿರುಸಾಗಿದೆ ಉತ್ತರದಿಂದ ದಕ್ಷಿಣದವರೆಗೆ ಸುತ್ತು ಬಂದಿರೋ ನಮೋ ಮತ್ತೊಂದು ಪ್ಲಾನ್ ರೂಪಿಸಿದ್ದಾರೆ ಅಭಿವೃದ್ಧಿ ಅಜೆಂಡಾದೊಂದಿಗೆ ಗೆಲುವೇ ಮುಖ್ಯ ಗುರಿ ಅನ್ನೋದನ್ನ ತಮ್ಮ ಟೀಮ್ಗೆ ತಿಳಿಸಿದ್ದಾರೆ ಈ ಬಾರಿ ಮೋದಿ ಸರ್ಕಾರ 400 ಪಾರ್ ಘೋಷಣೆ ಮೊಳಗಿದೆ ಅಳೆದು ತೂಗಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಹೇಗೂ ಈ ಬಾರಿ ರಾಮ ಮಂದಿರ ಉದ್ಘಾಟನೆಯ ಜೋಶ್ನಲ್ಲಿರೋ ಬಿಜೆಪಿ ರಾಮಾಯಣ ಸೀರಿಯಲ್ ಪಾತ್ರಧಾರಿ ಅರುಣ್ ಗೋವಿಲ್ಗೆ ಮಣ ಹಾಕಿದೆ ಕಣಕ್ಕಿಳಿದ ರಾಮಾಯಣದ ರಾಮಪಾತ್ರಧಾರಿ ಮೀರತ್ ಕ್ಷೇತ್ರದಿಂದ ಅರುಣ್ ಗೋವಿಲ್ ಸ್ಪರ್ಧೆ ನಾವು ನೀವೆಲ್ಲ ರಾಮಾಯಣ ನೋಡ್ಕೊಂಡು ಬಂದವರು 4 ದಶಕದ ಹಿಂದೆ ಭಾರತದ ಪ್ರತಿ ಮನಸ್ಸುಗಳಲ್ಲಿ ರಾಮಾಯಣದ ಮೂಲಕ ರಾಮನ ಪಾತ್ರವನ್ನೇ ಅಚ್ಚೊತ್ತಿದವರು ಹಿರಿಯ ನಟ ಅರುಣ್ ಗೋವಿಲ್ 40 ವರ್ಷಗಳ ಹಿಂದೆ ರಮಾನಂದ ಸಾಗರ್ ನಿರ್ದೇಶನದ ರಾಮಾಯಣದಲ್ಲಿ ಅಮೋಘ ಪಾತ್ರ ನಿಭಾಯಿಸಿದ್ರು ಭಗವಾನ್ ರಾಮನ ಪಾತ್ರವನ್ನ ನಿರ್ವಹಿಸಿ ಅತ್ಯುತ್ತಮ ನಟ ಅಂತಾನೆ ಪ್ರಸಿದ್ಧಿ ಪಡೆದಿದ್ರು ಹಿರಿಯ ನಟ ಅರುಣ್ ಗೋವಿಲ್ ಈ ಬಾರಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಮೀರತ್ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರೋದು ಗಮನ ಸೆಳೆದಿದೆ ಇಲ್ಲಿ ಗಮನಿಸಬೇಕಾದ ವಿಷಯ ಒಂದಿದೆ ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಯಿತು ಭಾವನಾತ್ಮಕ ಸಂಬಂಧವನ್ನ ಚುನಾವಣೆಗೂ ಬೆಸೆಯುವ ತಂತ್ರ ಅಡಗಿದೆ ಎನ್ನಲಾಗ್ತಿದೆ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿರೋ ಭಾರತೀಯ ಜನತಾ ಪಕ್ಷ ಅರುಣ್ ಗೋವಿಲ್ಗೆ ಟಿಕೆಟ್ ನೀಡಿದೆ ಗೋವಿಲ್ 3 ವರ್ಷದ ಹಿಂದೆಯಷ್ಟೇ ಬಿಜೆಪಿ ಸೇರಿದ್ರು
ಗೋವಿಲ್ ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡೋ ಕುರಿತು ಚರ್ಚೆ ಬಹಳ ದಿನಗಳಿಂದ ಇದ್ವು. ಇನ್ನು ಈವರೆಗೂ ಮೀರತ್ ಕ್ಷೇತ್ರವನ್ನು ರಾಜೇಂದ್ರ ಅಗರ್ವಾಲ್ 3 ಬಾರಿ ಪ್ರತಿನಿಧಿಸಿದ್ರು. ಇದೀಗ ಅವರ ಬದಲಿಗೆ ಗೋವಿಲ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಮೀರತ್ನವರೇ ಆಗಿರೋ 72 ವರ್ಷದ ಅರುಣ್ ಗೋವಿಲ್ ಲೋಕಸಮರದಲ್ಲಿ ಗೆಲುವಿನ ನಗೆ ಬೀರ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ರಾಜಕೀಯದಲ್ಲಿ ಮಿಂಚಿದ್ದ ರಾಮಾಯಣದ ಸೀತೆ, 2 ಬಾರಿ ಸಂಸದೆಯಾಗಿದ್ದ ದೀಪಿಕಾ ಚಿಕ್ಲಿಯಾ. ಇನ್ನು ರಾಮಾಯಣದ ಸೀತೆ ಪಾತ್ರಧಾರಿ ಅದಾಗಲೇ ಈ ಹಿಂದೆಯೇ ರಾಜಕೀಯ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ್ರು. ರಾಮಾಯಣದಲ್ಲಿ ಸೀತಾ ಪಾತ್ರದಲ್ಲಿ ಅಭಿನಯಿಸಿದ್ದ ದೀಪಿಕಾ ಚಿಕ್ಲಿಯಾ 2 ಬಾರಿ ಸಂಸದೆಯಾಗಿದ್ರು. 6ರವರೆಗೆ ಬಿಜೆಪಿಯಿಂದ ಬರೋಡಾ ಸಂಸದೆಯಾಗಿದ್ರು. ಆದರೆ ನಂತರ ರಾಜಕೀಯದಿಂದ ದೂರವೇ ಉಳಿದಿದ್ದಾರೆ. ಮಂಡಿ ಕ್ಷೇತ್ರದಿಂದ ಮಣಿಕರ್ಣಿಕಾ ಅದೃಷ್ಟ ಪರೀಕ್ಷೆ. ರಾಜಕೀಯ ಕ್ಷೇತ್ರಕ್ಕೆ ಬಂದ ಕ್ವೀನ್ ಖ್ಯಾತಿಯ ನಟಿ. ಸಿನಿಮಾಗಳಲ್ಲಿ ಅದ್ಭುತ ಅಭಿನಯದಿಂದ ಗಮನ ಸೆಳೆದ ನಟಿ ಕಂಗನಾ ರಣಾವತ್ ಈ ಬಾರಿ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಸ್ಪರ್ಧೆಗಿಳಿದಿದ್ದಾರೆ. ಮೂಲತಃ ಹಿಮಾಚಲ ಪ್ರದೇಶದ ಕಂಗನಾಗೆ ಮಂಡಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಸಿಕ್ಕಿದೆ. ಈಗಾಗಲೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರೋ ನಟಿ ಪಕ್ಷದ ವಿಜಯವೇ ನಮ್ಮ ಗೆಲುವು ಅಂತಿದ್ದಾರೆ. ಪ್ರಧಾನಿಯ ಗೆಲುವೇ ನಮ್ಮ ಗೆಲುವು, ನಾನು ಸೂಪರ್ ಸ್ಟಾರ್ ಅಥವಾ ನಟಿ ಸೆಲೆಬ್ರಿಟಿ ಅನ್ನುವ ವಿಷಯ ಬಿಟ್ಟು ಸಾಮಾನ್ಯ ಕಾರ್ಯಕರ್ತರಂತೆ ಗೆಲುವಿಗೆ ಶ್ರಮಿಸ್ತೀನಿ ಅಂತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅಭ್ಯರ್ಥಿ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಸ್ಪರ್ಧಿಸ್ತಾ ಇರೋ ಕ್ಷೇತ್ರ ಯಾವುದು? ಭಾರತದ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಬಹರಂಪುರ್ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಈ ಮೂಲಕ ಬಹರಂಪುರದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಹಾಲಿ ಸಂಸದ ಅಧೀರ್ ರಂಜನ್ ಚೌಧರಿಗೆ ಪ್ರಬಲ ಪೈಪೋಟಿ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಟಿಎಂಸಿ ಪಕ್ಷ ಅತಿ ಹೆಚ್ಚು ಸೀಟ್ ಗೆಲ್ಲೋ ವಿಶ್ವಾಸವನ್ನು ಹೊಂದಿದ್ದು ಅಳೆದು ತೂಗಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಸದ್ಯ ಯೂಸುಫ್ ಪಠಾಣ್ ಬಹರಂಪುರದಿಂದ 5 ಬಾರಿ ಸಂಸದ ಆಗಿರೋ ಅಧೀರ್ ರಂಜನ್ ಚೌಧರಿ ಎದುರಾಳಿಯಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿಜೆಪಿ ಅದ್ದೂರಿ ಗೆಲುವು ಸಾಧಿಸಲು ಹೊಸ ತಂತ್ರ ರೂಪಿಸ್ತಾ ಇದೆ. ಹೀಗಾಗಿ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಮೊಹಮ್ಮದ್ ಶಮಿಯನ್ನ ಲೋಕಸಭೆ ಚುನಾವಣೆಗೆ, ಅದರಲ್ಲೂ ಪಶ್ಚಿಮ ಬಂಗಾಳದಿಂದ ಅಖಾಡಕ್ಕೆ ಇಳಿಸೋದಕ್ಕೆ ಇನ್ನೂ ಪ್ಲಾನ್ ನಡೆಸುತ್ತಿದೆ ಎನ್ನಲಾಗ್ತಿದೆ. ಬಿಜೆಪಿಗೆ ದೊಡ್ಡ ಸವಾಲಾಗಿರುವ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ವರಿಷ್ಠರು ಸಕಲ ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ತೆರೆಮರೆಯಲ್ಲಿ ಇನ್ನೂ ರಹಸ್ಯವಾಗಿ ರಣತಂತ್ರ ಹೆಣೆಯಲಾಗ್ತಿದೆ ಎನ್ನಲಾಗ್ತಿದೆ. ಈಗಾಗಲೇ ರಾಜಕೀಯದಲ್ಲಿ ಮಿಂಚುತ್ತಾ ಇರೋ ಕ್ರಿಕೆಟಿಗರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿಯಿಂದ ಸ್ಪರ್ಧಿಸಿದ್ದ ಕ್ರಿಕೆಟಿಗ ಮನೋಜ್ ತಿವಾರಿ ಮಹತ್ವದ ಸ್ಥಾನ ವಹಿಸಿದ್ದಾರೆ. ಮಾಜಿ ವೇಗಿ ಅಶೋಕ್ ದಿಂಡಾ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಈ ಬಾರಿಯೂ ಕೂಡ ಟಿಎಂಸಿ ಅಳೆದು ತೂಗಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಅದರಲ್ಲೂ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ರಣತಂತ್ರ ರೂಪಿಸಿದೆ. ಅತಿ ಹೆಚ್ಚು ಸ್ಟಾರ್ ನಟರನ್ನ ಮತ್ತು ಕ್ರಿಕೆಟಿಗರನ್ನ ಚುನಾವಣೆಗೆ ನಿಲ್ಲಿಸಿದ ಹೆಗ್ಗಳಿಕೆ ಟಿಎಂಸಿಗೆ ಸಲ್ಲತ್ತೆ. ಕಳೆದ ಲೋಕಸಭೆಯಲ್ಲೂ ಕೂಡ ನಟಿಯರು ಗೆದ್ದು ಸಂಸತ್ ಪ್ರವೇಶಿಸಿದ್ರು. ಇದೀಗ ಬಿಜೆಪಿ ತನ್ನ ಮಿಷನ್ 400 ಗುರಿ ತಲುಪೋದಕ್ಕೆ ಸಕಲ ರೀತಿಯಲ್ಲೂ ಚಕ್ರವ್ಯೂಹ ರಚಿಸಿದಂತೆ ಕಾಣ್ತಾ ಇದೆ. ಈ ಬಾರಿಯ ಲೋಕಸಮರದಲ್ಲಿ ದೀದಿ ಹೂಡಿರೋ ದಾಳ ಏನು? ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿನ ಸೀಟು ಗೆಲ್ಲಲು ಕೇಸರಿ ಪಾಳೆಯ ಸ್ಟಾರ್ ವಾರ್ ಮೂಲಕ ಕೈಗೊಂಡಿರೋ ಆ ಪ್ಲಾನ್ ಆದ್ರೂ ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ. ಬಿಜೆಪಿ ಟಿಎಂಸಿಯಲ್ಲಿ ಸ್ಟಾರ್ ವಾರ್ ಜೋರಾಗಿದೆ. ಯಾಕಂದ್ರೆ ಲೋಕಸಮರದಲ್ಲಿ 2 ಪಕ್ಷಗಳು ಅಳೆದು ತೂಗಿ ಗೆಲ್ಲುವ ನಟ ನಟಿಯರಿಗೆ ಟಿಕೆಟ್ ನೀಡಿವೆ. ಭರ್ಜರಿ ಗೆಲುವಿನ ರಣತಂತ್ರ ರೂಪಿಸಿವೆ. ಗೋರಖ್ಪುರದಿಂದ ನಟ ರವಿ ಕಿಶನ್ ಕಣಕ್ಕಿಳಿದ್ರೆ ಕನಸಿನ ಕನ್ಯೆ ಮತ್ತೊಮ್ಮೆ ಮಥುರಾದಲ್ಲಿ ಗಮನ ಸೆಳೆತಿದ್ದಾರೆ. ಬನ್ನಿ ಆ ಎಲ್ಲದರ ಬಗ್ಗೆ ನೋಡೋಣ.
ಸ್ಟಾರ್ ಅಭ್ಯರ್ಥಿಗಳ ಪಟ್ಟಿ ಜೋರು. ಭರ್ಜರಿ ಗೆಲುವಿಗೆ ರೂಪಿಸಿದೆ ಭಾರೀ ರಣತಂತ್ರ. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಮರದ ಕಣದಲ್ಲಿ ಗೆದ್ದು ಬೀಗುವ ತವಕ ಎಲ್ಲ ಪಕ್ಷಗಳದ್ದಾಗಿದೆ. ಎಲ್ಲಾ ಪಕ್ಷಗಳು ತಮ್ಮದೇ ಗೆಲುವು ಅನ್ನೋ ರೀತಿಯಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾವೆ. ಇನ್ನು ಈ ಬಾರಿ ಲೋಕಸಮರದಲ್ಲಿ ಅತಿ ಹೆಚ್ಚು ಸ್ಟಾರ್ ನಟರಿಗೆ ಮಣೆ ಹಾಕಿರೋದು ಬಿಜೆಪಿ ಎನ್ನಲಾಗ್ತಿದೆ. ಉತ್ತರ ಪ್ರದೇಶದ ಗೋರಖ್ಪುರ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ನಟ ರವಿಕಿಶನ್ ಕಣಕ್ಕಿಳಿದಿದ್ದಾರೆ. ರವಿಕಿಶನ್ ಮೊದಲಿ ಶಿವಾರೆಡ್ಡಿ ಎಂದೇ ತೆಲುಗು ಜನರಿಗೆ ಚಿರಪರಿಚಿತ. ಬಿಹಾರದ ಈ ನಟ 2017ರಿಂದ ಗೋರಖ್ಪುರ್ ಸಂಸದ. ರವಿಕಿಶನ್ ಅಲ್ಲು ಅರ್ಜುನ್ ಅಭಿನಯದ ರೇಸ್ ಗುರ್ರಂ ಚಿತ್ರದಲ್ಲಿ ಮದ್ದಾಲಿ ಶಿವಾರೆಡ್ಡಿ ಎಂಬ ಖಳನಾಯಕನ ಪಾತ್ರದಲ್ಲಿ ತಮ್ಮ ಅಭಿನಯದಿಂದ ಗಮನ ಸೆಳೆದಿದ್ದರು. ರಂಗೀನ್ ದುನಿಯಾದ ಕನಸಿನ ಕನ್ಯೆ ಕಣದಲ್ಲಿ ಹೇಮಮಾಲಿನಿ ಮತ್ತೊಮ್ಮೆ ಮಥುರಾದಿಂದ ಸ್ಪರ್ಧೆ. ಸಿನಿ ದುನಿಯಾದಲ್ಲಿ ಕನಸಿನ ಕನ್ಯೆ ಎಂದೇ ಗುರುತಿಸಿಕೊಂಡಿರೋದು ಹೇಮಮಾಲಿನಿ. ಸಿನಿಮಾವಷ್ಟೇ ಅಲ್ಲದೆ ರಾಜಕೀಯದಲ್ಲೂ ತನ್ನದೇ ಆದ ಹೆಸರು ಮಾಡಿದ್ದಾರೆ. ಇದೀಗ ಹೇಮಮಾಲಿನಿಗೆ ಬಿಜೆಪಿಯಿಂದ ಮತ್ತೊಮ್ಮೆ ಮಥುರಾದಿಂದ ಸ್ಪರ್ಧಿಸುವ ಅವಕಾಶ ಸಿಕ್ಕಿದೆ. ಅವರು 2014ರಿಂದ ಮಥುರಾದಿಂದ ಸಂಸದರಾಗಿದ್ದಾರೆ. ಈ ಬಾರಿ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದ್ದು ಗೆಲುವಿನ ವಿಶ್ವಾಸದಲ್ಲಿ ಕೇಸರಿ ಪಾಳೆಯವಿದೆ. ಇನ್ನು ಅಂದು ಸ್ಟಾರ್ ಹೀರೋಯಿನ್ ಆಗಿದ್ದ ತೆಲುಗು ಸಿನಿಮಾಗಳಲ್ಲಿ ನಟಿಸಿದ್ದ ರಾಧಿಕಾ ಶರತ್ ಕುಮಾರ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ತಮಿಳುನಾಡಿನ ವಿರುಧನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಹಾಗೆಯೇ ಈ ಬಾರಿಯ ಚುನಾವಣೆಯಲ್ಲಿ ಕೇಂದ್ರ ಸಚಿವೆ ಹಾಗೂ ಮಾಜಿ ನಟಿ ಸ್ಮೃತಿ ಇರಾನಿ ಮತ್ತೊಮ್ಮೆ ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಸ್ಮೃತಿ ಇರಾನಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನು ಸೋಲಿಸುವ ಮೂಲಕ ಈ ಸ್ಥಾನವನ್ನು ಗೆದ್ದಿದ್ರು. ಹೀಗೆ ಬಿಜೆಪಿಯ ಸ್ಟಾರ್ ಅಭ್ಯರ್ಥಿಗಳ ಪಟ್ಟಿ ದೊಡ್ಡದಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷದಿಂದ ಲೋಕಸಭೆಗೆ ನಿಂತಿರೋ ಸ್ಟಾರ್ ನಟರ ದೊಡ್ಡ ಪಟ್ಟಿಯೇ ಇದೆ. ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ರಣತಂತ್ರ ರೂಪಿಸಿರೋ ದೀದಿ ಹೆಚ್ಚು ಸೀಟ್ ಗೆಲ್ಲೋದಕ್ಕೆ ಅಳೆದು ತೂಗಿ ಟಿಕೆಟ್ ನೀಡಿದ್ದಾಳೆ. ಪ್ರತಿ ಲೋಕಸಮರದಲ್ಲಿ ಟಿಎಂಸಿ ತನ್ನದೇ ನಿರ್ಣಾಯಕ ಪಾತ್ರ ವಹಿಸಿರುತ್ತೆ. ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ. ಈ ಬಾರಿ ಹೆಚ್ಚಿನ ಸ್ಟಾರ್ಸ್ ಕಣದಲ್ಲಿದ್ದಾರೆ. ದುರ್ಗಾಪುರ ಕ್ಷೇತ್ರದಿಂದ ಟಿಎಂಸಿ ಅಭ್ಯರ್ಥಿಯಾಗಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಸ್ಪರ್ಧೆಗೆ ಇಳಿದಿದ್ದಾರೆ. ಬಾಲಿವುಡ್ ನಟ ಮತ್ತು ರಾಜಕಾರಣಿ ಮತ್ತು ತೃಣಮೂಲ ಕಾಂಗ್ರೆಸ್ ಸಂಸದ ಶತ್ರುಘ್ನ ಸಿನ್ಹಾ ಆನ್ಸೋಲ್ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಈ ಮೊದಲು ಪಾಟ್ನಾ ಸಾಹಿಬ್ನಿಂದ ಸಿನ್ಹಾ ಲೋಕಸಭೆಗೆ ಸ್ಪರ್ಧಿಸಿದ್ರು. ಮಹತ್ವದ ಖಾತೆ ನಿಭಾಯಿಸಿದ್ದ ಶತ್ರುಘ್ನ ಸಿನ್ಹಾ ತಮ್ಮದೇ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಬಿಜೆಪಿ ಮಣಿಸೋದಕ್ಕೆ ಲೆಕ್ಕಾಚಾರ ಹಾಕಿರೋ ಟಿಎಂಸಿ ತನ್ನ ಅಭ್ಯರ್ಥಿಯನ್ನಾಗಿ ಆನ್ಸೋಲ್ ಕ್ಷೇತ್ರದಿಂದ ಚುನಾವಣೆಗೆ ಅವರನ್ನು ಇಳಿಸಿದೆ. ಟಿಎಂಸಿ ಸ್ಟಾರ್ ಅಭ್ಯರ್ಥಿಗಳ ಬಗ್ಗೆ ನೋಡೋದಾದ್ರೆ ಸಯಾನಿ ಘೋಷ್ ಜಯದೇವಪುರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. ಹಾಗೆಯೇ ಶತಾಬ್ದಿ ರಾಯ್ ಬಿರ್ಭುಹಂ ಕ್ಷೇತ್ರವಾದರೆ ಪಾರ್ಥ ಭೌಮಿಕ್ ಬರಕ್ಪುರ್ ಕಣದಲ್ಲಿದ್ದಾರೆ. ಇನ್ನು ರಚನಾ ಬ್ಯಾನರ್ಜಿ ಹೂಗ್ಲಿಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮಿಡ್ನಾಪುರದಿಂದ ದೇವ್ ಕಣದಲ್ಲಿರೋದು ಗಮನ ಸೆಳೆದಿದೆ. ತನ್ನ ಮೋಹಕ ಪಾತ್ರಗಳಿಂದಲೇ ಗಮನ ಸೆಳೆದಿದ್ದ ನಟಿ ಊರ್ಮಿಳಾ ಮಾತೋಂಡ್ಕರ್ ಸಿನಿ ಲೋಕದಿಂದ ರಾಜಕೀಯದಲ್ಲೂ ಹೆಸರು ಮಾಡಿದಾಕೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಮುಂಬೈ ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿ ತಗೊಂಡಿದ್ರು. ಅಲ್ಪಾವಧಿಯಲ್ಲೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ 2020ರಲ್ಲಿ ಶಿವಸೇನೆಗೆ ಸೇರಿದ್ರು. ಬಾಲಿವುಡ್ ಹೀರೋ ನಂಬರ್ 1ನಿಂದ ಕೂಲಿ ನಂಬರ್ 1 ತನಕ ಪಾತ್ರಗಳನ್ನು ನಿರ್ವಹಿಸಿದ ನಟ ಗೋವಿಂದ ಈ ಬಾರಿ ಮತ್ತೆ ಹಲ್ಚಲ್ ಸೃಷ್ಟಿಸಿದ್ದಾರೆ. ರಾಜಕೀಯದಲ್ಲಿ 2ನೇ ಇನ್ನಿಂಗ್ಸ್ ಆಡಬಹುದು ಎನ್ನಲಾಗ್ತಿದೆ. ಅಂದು 2004ರಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಸ್ಪರ್ಧಿಸಿದ್ರು. ಆಗ ಎದುರಾಳಿಯನ್ನ ಸೋಲಿಸಿ ಗೆಲುವಿನ ನಗೆ ಬೀರಿದ್ರು. ನಂತರದ ದಿನಗಳಲ್ಲಿ ರಾಜಕೀಯದಿಂದ ತುಸು ದೂರವೇ ಉಳಿದಿದ್ರು. ಈಗ ಮತ್ತೆ ರಾಜಕೀಯದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಂತಿದೆ.
ಹಾಗೆಯೇ ಪಂಜಾಬ್ನ ಗುರುದಾಸ್ಪುರದಿಂದ ನಟ ಸನ್ನಿ ಡಿಯೋಲ್ ಬಿಜೆಪಿ ಅಭ್ಯರ್ಥಿಯಾಗಿ ಕಳೆದ ಬಾರಿ ಗೆದ್ದು ಬೀಗಿದ್ರು. ಆದರೆ ನಂತರದ ದಿನಗಳಲ್ಲಿ ಕ್ಷೇತ್ರದತ್ತ ಸುಳಿದೇ ಇಲ್ಲ ಅನ್ನೋ ದೂರು ಕೇಳಿಬಂದಿತ್ತು. ಪಂಜಾಬ್ನ ವಿಧಾನಸಭಾ ಚುನಾವಣೆ ವೇಳೆಯೂ ಕೂಡ ಪ್ರಚಾರಕ್ಕೆ ಬಂದಿರಲಿಲ್ಲ ಅನ್ನೋ ಅಪಸ್ವರ ಕೇಳಿಸಿತ್ತು. ಸ್ಟಾರ್ಗಳು ಗೆದ್ದ ನಂತರ ಕ್ಷೇತ್ರವನ್ನ ಮರೆಯುತ್ತಾರೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಟಿ ಸುಮಲತಾ ಅಂಬರೀಶ್ ಕಣದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು. ನಟ ನಿಖಿಲ್ ಕುಮಾರಸ್ವಾಮಿ ಕೂಡ ಕಣದಲ್ಲಿದ್ರು. ಅಂದು ಚಿತ್ರರಂಗದ ಕೆಲ ತಾರೆಯರು ಸುಮಲತಾ ಪರ ಬಿರುಸಿನ ಪ್ರಚಾರ ನಡೆಸಿದ್ರು. ಗೆದ್ದು ಬೇಗಿದ್ದ ಸುಮಲತಾ ನಂತರ ಬಿಜೆಪಿ ಪಾಳಯದಲ್ಲಿ ಗುರುತಿಸಿಕೊಂಡಿದ್ರು. ಇದೀಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸುಮಲತಾಗೆ ಬಿಜೆಪಿ ಟಿಕೆಟ್ ದೊರೆತಿಲ್ಲ. ಮಾಜಿ ಐಪಿಎಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸೃಷ್ಟಿಸಿದ್ರು. ಇದೀಗ ತಮಿಳುನಾಡಿನಲ್ಲಿ ಎದುರಾಳಿಗಳ ಪಾಲಿಗೆ ಯೋಚನೆ ಮಾಡುವಂತೆ ಮಾಡಿದ್ದಾರೆ. ಎನ್ ಮಣ್ ಎನ್ ಮಕ್ಕಳ್ ಪಾದಯಾತ್ರೆ ಯಶಸ್ವಿಯಾಗಿ ಮುಗಿಸಿ ಬಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯಿಂದ ಶಹಬ್ಬಾಸ್ ಅನ್ನಿಸಿಕೊಂಡಿದ್ದಾರೆ. ಅಣ್ಣಾಮಲೈಗೆ ಕೊಯಮತ್ತೂರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನೀಡಿದೆ. ತಮಿಳುನಾಡಲ್ಲಿ ಅಣ್ಣಾಮಲೈ 2024 ಚುನಾವಣೆಯಲ್ಲಿ ಹೇಗಾದರೂ ಸರಿ ಗೆಲುವು ಸಾಧಿಸಲೇಬೇಕು ಎಂದುಕೊಂಡಂತಿದೆ. ಹೀಗಾಗಿ ಎನ್ ಮಣ್ ಎನ್ ಮಕ್ಕಳ್ ಯಾತ್ರೆ ಪೂರಕವಾಗಿದೆ ಅನ್ಸುತ್ತೆ. ಯಾಕಂದ್ರೆ ಜನರನ್ನ ದ್ರಾವಿಡ ರಾಜಕೀಯದ ಮನಸ್ಥಿತಿಯಿಂದ ಹೊರತರೋ ಪ್ರಯತ್ನ ಇದರಲ್ಲಿ ಕಂಡುಬಂದಿತ್ತು. 7 ತಿಂಗಳಲ್ಲಿ ರಾಜ್ಯದ 234 ಕ್ಷೇತ್ರಗಳಲ್ಲಿ ಸಂಚರಿಸಿದ ಅಣ್ಣಾಮಲೈ ಪಕ್ಷಕ್ಕೆ ತಳಮಟ್ಟದ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಿದ್ದಾರೆ. ಯಾವುದೇ ಸ್ಟಾರ್ಗೂ ಕಮ್ಮಿ ಇಲ್ಲದಂತೆ ಕಡಿಮೆ ಅವಧಿಯಲ್ಲೇ ಹೆಚ್ಚು ಜನ ಬೆಂಬಲ ಪಡೆದುಕೊಂಡಿರುವುದು ಅಣ್ಣಾಮಲೈ ಎನ್ನಲಾಗ್ತಿದೆ. ಸದ್ಯ ಬಿಜೆಪಿಗೆ ಸವಾಲಿನ ರಾಜ್ಯವಾಗಿರುವ ಪಶ್ಚಿಮ ಬಂಗಾಳದಲ್ಲಿ ಪಕ್ಷ ತನ್ನ ಸಂಸದರ ಸಂಖ್ಯೆ ಹೆಚ್ಚಿಸೋದಕ್ಕೆ ಬಯಸಿದೆ. ಬಿಜೆಪಿ ಹೆಚ್ಚು ಸ್ಟಾರ್ ಪ್ರಚಾರಕರನ್ನ ಒಳಗೊಂಡಿದೆ. ಕೇವಲ ಸ್ಟಾರ್ಗಳಿಗೆ ಅಷ್ಟೇ ಮಣೆ ಹಾಕದೆ ಸ್ಟಾರ್ ಪ್ರಚಾರಕರಿಗೂ ಆದ್ಯತೆ ನೀಡಲಾಗ್ತಿದೆ. ಆಯಾ ರಾಜ್ಯಗಳ ಅನೇಕ ಪ್ರಮುಖ ಪಕ್ಷಗಳು ಸ್ಟಾರ್ ಪ್ರಚಾರಕರನ್ನಾಗಿ ಮಾಡಿದೆ. ಚುನಾವಣೆಗೆ ಟಿಕೆಟ್ ಸಿಗದಿದ್ರೂ ಬಿಜೆಪಿ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಅನೇಕರಿದ್ದಾರೆ. ಲೋಕಸಭಾ ಚುನಾವಣಾ ದಿನಾಂಕ ಘೋಷಣೆ ಬೆನ್ನಲ್ಲೇ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಹಲವು ರಾಜಕೀಯ ಪಕ್ಷಗಳು ರಾಜಕಾರಣಿಗಳೊಂದಿಗೆ ಸಿನಿಮಾ ತಾರೆಯರನ್ನು ಕಣಕ್ಕಿಳಿಸಿ ಮತ ಸೆಳೆಯುವ ಪ್ರಯತ್ನದಲ್ಲಿವೆ. ಅತ್ತ ಚಿತ್ರತಾರೆಯರು ಸಹ ರಾಜಕೀಯಕ್ಕೆ ಧುಮುಕ್ತಾ ಇರೋದು ವಿಶೇಷ. ಹೀಗೆ ರಂಗೀನ್ ದುನಿಯಾಕ್ಕೂ ರಾಜಕಾರಣಕ್ಕೂ ಅವಿನಾಭಾವ ನಂಟಿದೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರೋ ಸ್ಟಾರ್ಸ್ಗಳ ಮಧ್ಯೆ ವಾರ್ ಶುರುವಾಗಿದೆ. ನೋಡಿದ್ರಲ್ಲ, ಸಿನಿ ದುನಿಯಾದ ಸ್ಟಾರ್ಸ್ ಅದು ಹೇಗೆ ರಾಜಕೀಯ ರಂಗದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಅಂತ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.